ಇತ್ತ ಸದನದಿಂದಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ ರವಾನಿಸಿದ್ರೆ ಅತ್ತ ಉತ್ತರ ಕನ್ನಡದಲ್ಲಿ ಡಿಸಿಎಂ ಡಿಕೆ ಶಕ್ತಿ ದೇವತೆ ಮೊರೆ ಹೋಗಿದ್ರು. ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಾ ಇರೋ ಡಿಕೆಶಿ ಇವತ್ತು ಶಕ್ತಿ ದೇವಿ ಮೊರೆ ಹೋಗಿರೋದು ಕುತೂಹಲ ಮೂಡಿಸಿದೆ. ಕುರ್ಚಿ ಕಾಳಗದ ನಡುವೆ ಡಿಸಿಎಂ ಡಿಕೆ ಟೆಂಪಲ್ ರನ್. ಬೇಡಿಕೆ ಈಡೇರಿದ್ದಕ್ಕೆ ಮತ್ತೆ ದೇಗುಲಕ್ಕೆ ಬಂದಿದ್ದೇನೆಂದ ಡಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣ ತಂತ್ರ ಹೆಣಿತಾ ಇದ್ರೆ ಡಿಕೆ ಬಣ ಕೂಡ ಪ್ರತಿತಂತ್ರ ರೂಪಿಸ್ತಿದೆ. ನಾಯಕರು ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ಅಂಕೋಲಾ ತಾಲೂಕಿನ ಆಂಧ್ಲೆಯಲ್ಲಿರೋ ಕರಾವಳಿ ಶಕ್ತಿ ದೇವಿ ಜಗದೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಗೋಕರ್ಣದ ಮಹಾಬಲೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಗೋಕರ್ಣದ ಆತ್ಮಲಿಂಗಕ್ಕೆ ಡಿಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಜಗದೀಶ್ವರಿ ದೇಗುಲದಲ್ಲಿ ಡಿಕೆ ಶಿವಕುಮಾರ್ 1.5 ಗಂಟೆ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ ಬಳಿಕ ಡಿಕೆ ಹರ್ಷದಿಂದಲೇ ಹೊರಬಂದ್ರು. ಹಿಂದೆ ಬೇಡಿಕೆ ಈಡೇರಿಸಿದ್ದಕ್ಕೆ ಈಗ ಮತ್ತೆ ಆಶೀರ್ವಾದ ಪಡೆದಿದ್ದೇನೆ ಅಂದ್ರು. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಜಗದೀಶ್ವರಿ ದೇವಿ ಹಿಂದೆ ಹೇಳಿದಂತೆ ಈ ಬಾರಿ ದಿನಾಂಕ ಹೇಳಿದ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಡಿಕೆ ನಕ್ಕು ತಲೆ ಅಲ್ಲಾಡಿಸಿದ್ರು. ಈ ಮೂಲಕ ಪರೋಕ್ಷವಾಗಿ ಭವಿಷ್ಯ ನುಡಿದಿರೋದನ್ನ ಡಿಕೆ ಒಪ್ಪಿಕೊಂಡ್ರು ಎನ್ನಲಾಗ್ತಿದೆ. ಇನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಮಾಡಿದ ಪೂಜೆ ಯಾವುದು, ಜಗದೀಶ್ವರಿ ದೇವಿಯ ಮಹಿಮೆ ಏನು, ಅದನ್ನ ಹೇಳ್ತೀವಿ ನೋಡಿ. ಜಗದೀಶ್ವರಿ ದೇವಿಗೆ ಹಿಂಗಾರ ಅಂದ್ರೆ ಅಡಕೆ ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ. ದೇವಿ ಎದುರು ಇಷ್ಟಾರ್ಥಗಳ ಬೇಡಿಕೆ ಇಡ್ತಾರೆ. ಆ ಇಷ್ಟಾರ್ಥ ಈಡೇರುತ್ತೆ ಅಂದ್ರೆ ಬಲಗಡೆ ಹೂ ಹಾಗೂ ಈಡೇರೋದಿಲ್ಲ ಅಂದ್ರೆ ಎಡಗಡೆ ಹೂವು ಕೊಡುತ್ತೆ. ಈಗ ಡಿಕೆ ಶಿವಕುಮಾರ್ಗೆ ಬಲಗಡೆ ಹೂವು ಕೊಟ್ಟಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಮಾತನಾಡಿರೋ ಅರ್ಚಕರು ಡಿಕೆಶಿಗೆ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ ಅಂದ್ರು. ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ. ಅದೆಲ್ಲ ಸ್ಥಾನನೂ ಹೊಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತು 1 ತಿಂಗಳಲ್ಲೇ ದೇವಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. 1 ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಮತ್ತು ಇದಕ್ಕೂ ಸಮಯ ಮಾಡ್ಕೊ ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡಿಸ್ಕೊ ಅಂತ ಹೇಳಿದ್ದಾರೆ ಅವರು. ಹಾಗಾದ್ರೆ ಈ ಹಿಂದೆ ಶಕ್ತಿ ದೇವಿ ಬಳಿ ಡಿಕೆ ಏನೆಲ್ಲ ಇಷ್ಟಾರ್ಥ ಇಟ್ಟಿದ್ರು ಅಂತ ನೋಡೋಣ. 5 ವರ್ಷದ ಬಳಿಕ ಕರಾವಳಿಯ ಶಕ್ತಿ ದೇವಿಗೆ ಡಿಸಿಎಂ ಡಿಕೆ ಪೂಜೆ ಸಲ್ಲಿಸಿದ್ರು. ಈ ಹಿಂದೆ ಕಾನೂನಿನ ಸುಳಿಯಲ್ಲಿ ಸಿಲುಕಿದ್ದ ಡಿಕೆಯನ್ನ ಜಗದೀಶ್ವರಿ ದೇವಿ ರಕ್ಷಿಸಿತ್ತು. ತಿಹಾರ್ನಿಂದ ಮುಕ್ತಿಗೊಳಿಸಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುವ ಮುನ್ಸೂಚನೆ ನೀಡಿತ್ತು. ಜೈಲಿನಿಂದ ಹೊರಬಂದ ಬಳಿಕ ದೇವಿ ಸಾನ್ನಿಧ್ಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ರು. ಇದಾದ ನಂತರ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಪೂಜೆ ಸಲ್ಲಿಸಿರುವುದು ಕುತೂಹಲ ಮೂಡಿಸಿದೆ. ಮತ್ತೆ ಮೊಳಗಿದ ಡಿಕೆ ಮುಂದಿನ ಸಿಎಂ ಘೋಷಣೆ. ಇನ್ನು ಇದಕ್ಕೂ ಮುನ್ನ ಗೋಕರ್ಣ ಹೆಲಿಪ್ಯಾಡ್ಗೆ ಡಿಕೆ ಆಗಮಿಸಿದಾಗ ಬೆಂಬಲಿಗರು ಹಾರ ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಮುಂದಿನ ಸಿಎಂ ಡಿಕೆಗೆ ಜೈ ಅಂತ ಘೋಷಣೆ ಕೂಗಿದ್ರು. ಸೂರಜ್, ಟಿವಿ9 ಉತ್ತರ ಕನ್ನಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರಗೆ ಸೇರಿದಂತಹ 8.07 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 8 ಕೋಟಿ 7 ಸಾವಿರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಗಳನ್ನು ಈಗ ಸದ್ಯಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅಪರಾಧದ ಉಳಿದ ಆದಾಯ ಪತ್ತೆ ಹಚ್ಚೋದಕ್ಕೆ ಇನ್ನು ಕೂಡ ಸಾಧ್ಯವಾಗಲಿಲ್ಲ. ಅವುಗಳಿಗೆ ಬಿ ನಾಗೇಂದ್ರ ಬೇರೆ ವ್ಯವಸ್ಥೆ ಮಾಡಿರಬಹುದು ಅಥವಾ ಮರೆಮಾಚಿರಬಹುದು ಅಂತ ಹೇಳಿ ಇಡಿ ತಿಳಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಗಳಿಂದ ಹಣ ವರ್ಗಾವಣೆ, ನಿಗಮದ ಕೋಟ್ಯಾಂತರ ರೂಪಾಯಿಯನ್ನು ವರ್ಗಾವಣೆ ಮಾಡಿಕೊಂಡಿದ್ರು ಅನ್ನುವಂಥದ್ದು ಇವ್ರ ಮೇಲಿರೋ ಆರೋಪ. ಹಣವನ್ನು ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಅನಂತರ ಶೆಲ್ ಕಂಪನಿಗಳ ಮೂಲಕ, ಶೆಲ್ ಘಟಕಗಳ ಮೂಲಕ ಇತರೆಡೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಮಾಡಿದ್ದಾರೆ. ಆ ಸಂಬಂಧ ಪೊಲೀಸರು ಸಿಬಿಐನಲ್ಲಿ ದಾಖಲಾಗಿದ್ದಂಥ ಒಂದು FIRನಲ್ಲಿ ಹೇಳಲಾಗಿತ್ತು.